ಸೊ ನಾನು ಅನ್ನೋದು ಏನಂತ ಹೇಳಿದ್ರೆ ಆ ಮೊದಲಿದ್ದ ಪ್ರಿಮ್ಯಾಟ್ರಿಕಲ್ ಮ್ಯಾಟರ್ ಅಥವಾ ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ, ಅದು ಬ್ಲಾಸ್ಟ್ ಆಯಿತು. ವಿಜ್ಞಾನ ಹೇಳ್ತದೆ ಬಿಗ್ ಬ್ಯಾಂಗ್ ಅಂತ, ಉಪನಿಷತ್ತಲ್ಲಿ ಹೇಳ್ತದೆ ಅದನ್ನು. ಅದು ಒಮ್ಮೆಲೆ ಅನಾಹತ ಶಬ್ದ ಬಂತು. ಅನಾಹತ ಅಂತ ಹೇಳಿದರೆ ಈಗ ಎರಡು ವಸ್ತುಗಳು ತಾಗಿದ್ದಕ್ಕೆ ಆಹತ ಅಂತ ಹೇಳೋದು, ಇದು ತಾಗದೆ ಉತ್ಪತ್ತಿ ಆಗುವ ಶಬ್ದಕ್ಕೆ ಅನಾಹತ ಅಂತ ಹೇಳೋದು. ಅದು ಎಲ್ಲವನ್ನು ನಡೆಸಿದೆ. ನಂತರ ಪುರಾಣಕಾರರು ಅದನ್ನು ಬಂದಾಗ ರುದ್ರ ಅವ ರೋಧಿಸ್ತಿದ್ದ ಜೋರಾಗಿ, ಆದ್ದರಿಂದ ಸೃಷ್ಟಿ ಉತ್ಪತ್ತಿ ಆಯಿತು ಅಂತ ಬರ್ತದೆ. ಅಂತ ಹೇಳಿದರೆ ಒಂದು ಶಬ್ದದ ಉಲ್ಲೇಖ ಬರ್ತದೆ. ಗಣಪತಿಯ ಬಗ್ಗೆ ಬರುವಾಗ ತತಶ್ಚೋಮಿತಿ ಧ್ವನಿರವು ಸವೈ ಗಜಾಕಾರ, ಆ ಓಂ ಎನ್ನುವ ಧ್ವನಿಯೇ ಆನೆಯ ರೂಪ ತಾಳಿತು. ಇದನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹೇಗೆಲ್ಲ ಗಣಪತಿದಂತ. ಮತ್ತು ವಿಷ್ಣುವಿನ ಪಾಂಚಜನ್ಯ ಶಂಖದಿಂದ ದೇವಿ ಆಕೆ ಜೋರಾಗಿ ಸಮ್ಮಾನಿತ ನನಾದೋಚ್ಚೈ ಸಾಟಹಾಸಂ ಮುಹುರ್ಮುಹು ಅಂತ ಬರ್ತದೆ. ಮುಹುರ್ಮುಹು ಮತ್ತೆ ಮತ್ತೆ ಆಕೆ ಬೊಬ್ಬೆಟ್ಲು ಅಂತ ಹೇಳಿದರೆ ಅದು ಆ ಶಬ್ದದ ಉಲ್ಲೇಖ ಬರ್ತದೆ. ಅದರಿಂದ ಎಲ್ಲ ಉತ್ಪತ್ತಿ ಆಯಿತು. ಗಾಯತ್ರಿ ಅಂತ ಹೇಳಿದರೆ ಗಾಯತೀಚ ತ್ರಾಯತೀಚ ಗಾಯತ್ರಿ, ಯಾವುದು ನಿರಂತರವಾಗಿ ಆಕೆ ಹಾಡ್ತಾ ಇದ್ದಾಳ ಆಕೆ ಗಾಯತ್ರಿ ಅಂತ ಹೇಳಿದರೆ ಆ ಒಂದು ಶಬ್ದದಿಂದ ಈ ಎಲ್ಲ ಬ್ರಹ್ಮಾಂಡ ಉತ್ಪತ್ತಿ ಆಯಿತು. ಆ ಬಿಗ್ ಬ್ಯಾಂಗ್ಗೂ ನಮ್ಮ ಮಹಾಲಯ ಮಹೋತ್ಸವಕ್ಕೆ ಸಂಬಂಧ ಅದು ನಂತರ ಪುರಾಣಕಾರರೆಲ್ಲ ಅದನ್ನು ಮಾಡಿದ್ದು. ಏನಂತ ಹೇಳಿದರೆ ಇಡೀ ದೇಶದ ನಮ್ಮ ಭಾರತವನ್ನು ಯೋಗ ಭೂಮಿ ಅಂತ ಹೇಳಿದ್ರು. ಒಂದು ಮನುಷ್ಯನ ದೇಹ ಹೇಗಿರ್ತದ ಅದೇ ರೀತಿ ಭಾರತ ಕೂಡ ಇದೆ. ಉಳಿದದೆಲ್ಲ ಭೋಗಭೂಮಿ, ಭಾರತ ಯೋಗ ಭೂಮಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಅಧ್ಯಾತ್ಮಕ್ಕೆ ಮುಂದುವರಿಲಿಕ್ಕೆ ಬೇಕಾದ ವಾತಾವರಣ ಇದೆ. ಈಗ ಪಾಪ ಫಾರಿನರ್ಸ್ ಎಲ್ಲ ಬರಬೇಕಾದ್ರೆ ಅವರಿಗೆ ಇದು ಕಾನ್ಸೆಪ್ಟೇ ಗೊತ್ತಿಲ್ಲ. ಪಾಪ ಅವರು ಇನ್ನೂ ಬಂದು ಕಲಿತಾಗಬೇಕು. ನಮಗೆ ಹಾಗೆ ಅಲ್ಲ, ಏನು ಗೊತ್ತಿಲ್ಲ ದೇವರಲ್ಲಿ ಇಲ್ಲಿದೆ ಅಂತ ಹೇಳ್ತೇವೆ, ಏನು ಗೊತ್ತಿಲ್ಲದಿದ್ದವರು ಕೂಡ ಅಂತ ಹೇಳಿದರೆ ನಿಮ್ಮೊಳಗೆ ಇದೆ. ನೀವು ಈಗ ತಿರುಪತಿಗೆ ಹೋದರೆ ಅಲ್ಲಿ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ನೀವು ಹೋಗಿ ಅಲ್ಲಿ ನಿಮಗೆ ಒಂದು 2 ನಿಮಿಷ 1 ಸೆಕೆಂಡ್ ನಿಮಗೆ ಅಲ್ಲಿ ದರ್ಶನ ಸಿಗ್ತದೆ. ಅಷ್ಟೆಲ್ಲ ಒದ್ದಾಡಿಕೊಂಡು ದೂಡಿಕೊಂಡು ಹೋಗಿ ಇಲ್ಲಿ ಹೋಗಿ ಅಲ್ಲಿ ಕಣ್ಣು ಮುಚ್ತೀರಿ, ಹೌದಲ್ವಾ? ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮ್ಮ ಒಳಗಿರುವುದಕ್ಕೆ ಎಲ್ಲ ಗೊತ್ತಿದೆ, ಇದು ಇಲ್ಲಿದೆ. ಅದರ ಅರ್ಥ ಅಲ್ಲಿ ಇಲ್ವಾ? ಅದನ್ನು ಉಪನಿಷತ್ತು ಹೇಳ್ತದೆ. ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಸಾಸ್ಯ ಬಾಹ್ಯತ. ತದೇ ಜತಿ, ಅದು ಓಡ್ತಾ ಇದೆ ಅಂತ ಹೇಳಿದರೆ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದರೆ ನೀವು ಅದನ್ನು ಎಷ್ಟು ಈಗ ನಿಮಗೆ 21ನೇ ಶತಮಾನದಲ್ಲಿ ಮಂಗಳ ಗ್ರಹದವರೆಗೆ ಮುಟ್ಟಿದ್ದೀರಿ. ಮಂಗಳ ಗ್ರಹ ಏನು ನಥಿಂಗ್, ಹೌದಲ್ವಾ? ಟೋಟಲ್ 4% ಇಡೀ ಮ್ಯಾಟರ್ ಇರುವುದಂತೆ. 96% ಅದರಲ್ಲಿ 73% ಏನಂತ ಗೊತ್ತಿಲ್ಲ. ಅದಕ್ಕೆ ಡಾರ್ಕ್ ಮ್ಯಾಟರ್ ಅಂತ ಹೇಳ್ತಾರೆ, ಸಾರಿ ಡಾರ್ಕ್ ಎನರ್ಜಿ ಅಂತ. ಉಳಿದ 23% ಏನೋ ಇದೆ, ಅದು ಕೂಡ ಏನಂತ ಗೊತ್ತಿಲ್ಲ. ಅದಕ್ಕೆ ಡಾರ್ಕ್ ಎನರ್ಜಿ ಮ್ಯಾಟರ್ ಅಂತ ಹೇಳ್ತಾರೆ. ನಮ್ಮದ್ರಲ್ಲಿ ಅದನ್ನು ಮಹಾಕಾಲನ ಮೇಲೆ ಎದೆಗೆ ಕಾಲಿಟ್ಟ ಮಹಾಕಾಲಿ ಅಂತ ತೋರಿಸ್ತಾರೆ. ಮಹಾಕಾಲ ಮಹಾಕಾಲಿ, ಮಹಾಕಾಲ ಅಂತ ಹೇಳಿದರೆ ಟೈಮ್ ಆ್ಯಂಡ್ ಸ್ಪೇಸ್, ಹೌದಲ್ವಾ? ಸೊ ಇದೇ ವಿಷಯ ಸೈನ್ಸ್ ನಾವು ಹೇಳಿದ್ದು ಮಹಾಕಾಳ ಮಹಾಕಾಲಿ. ಏನಿದೆ ಅಲ್ವಾ, ಇಡೀ ಬ್ರಹ್ಮಾಂಡಕ್ಕೆ ಉತ್ಪತ್ತಿಯಾದ ಸಾಂಬ ಸದಾಶಿವ ಅಂತ, ಸಾಂಬ ಅಂತ ಹೇಳಿದ್ರೆ ತಾಯಿಯೊಟ್ಟಿಗೆ ಇರುವಂಥ. ಸೊ ಆ 2 ಎನರ್ಜಿ ಉಂಟಲ್ವಾ, ಪ್ರಾಣ ಮತ್ತು ರೈ ಅಂತ ಹೇಳ್ತಾರೆ. ಸೆಂಟ್ರಿಫಿಕಲ್ ಫೋರ್ಸ್ ಮತ್ತು ಸೆಂಟ್ರಿಫಿಟಲ್ ಫೋರ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಅದೇ ಹೇಳಿದಲ್ವ, ನಾವು ಹೇಳಿದ್ದನ್ನು ಹೇಳಿದರೆ ಮತ್ತೆ ಇದಾಗ್ತದೆ. ಸೊ ಈ ಬ್ರಹ್ಮಾಂಡ ಉತ್ಪತ್ತಿಯಾದ ಕತೆ ಅಲ್ಲಿರುವುದು ಪುರಾಣದಲ್ಲಿ, ಸಿಂಬಲಿಕಲ್ಲಿ. ವೇದದಲ್ಲಿ ಉಪನಿಷತ್ತಲ್ಲಿ ನೇರವಾಗಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂತ ಹೇಳಿದರೆ ಆ ಒಂದು ಲೆವೆಲ್ ಇರ್ತದೆ. ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ಸೊ ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರುವ ಕಾರಣ ಸಬ್ಕಾನ್ಷಿಯಸ್ ಮೈಂಡಿಗೆ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ. ಈಗ ನೋಡಿ, ನಾನು ನಿಮಗೆ ಈ ಸಬ್ಕಾನ್ಷಿಯಸ್ ಎನ್ನುವುದು ಒಂದು ವರ್ಡ್, ಅದು ನೀವು ಆತ್ಮ ಅಂತ ಹೇಳಿ, ಪರಮಾತ್ಮ ಅಂತ ಹೇಳಿ, ಸಬ್ಕಾನ್ಷಿಯಸ್ ಅಂತ ಹೇಳಿ, ಕಲೆಕ್ಟಿವ್ ಕಾನ್ಷಿಯಸ್ ಅಂತ ಹೇಳಿ, ಯೂನಿವರ್ಸಲ್ ಕಾನ್ಷಿಯಸ್ ಅಂತ ಹೇಳಿ, ಏನೋ ಒಂದು ಇದೆ. ನೀವು ಫಸ್ಟಿಗೆ ಹೇಳಿದ ಕ್ವಶನ್ ಇದು, ದೇವರೇನಿದೆ, ಏನೋ ಒಂದು ಇದೆ, ಅದು ಹೌದು ಅಲ್ವಾ? ಹೌದು. ಏನಿದೆ ಗೊತ್ತಿಲ್ಲ. ವಿಜ್ಞಾನ ಉಪನಿಷತ್ತಲ್ಲಿ ಇದನ್ನು ನೇತಿ 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 ತತ್ 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 ಅಂತ ಹೇಳ್ತದೆ. ಅದನ್ನು ಹುಡುಗ ಅಂತ ಹೇಳುದಿಲ್ಲ, ಹುಡುಗಿ ಅಂತ ಹೇಳುದಿಲ್ಲ. ತತ್ ತ್ವಂ ಅಸಿ, ತತ್ ಅದು, ತ್ವಂ ನೀನು ಆಗಿದ್ದಿ. ನೀನು ಯಾವುದನ್ನು ಹುಡುಕ್ತಾ ಇದ್ದೀಯಾ ಅದು ನೀನೇ ಆಗಿದ್ದಿ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ನನ್ನೊಳಗೆ ಏನು ನಾನು ಎನ್ನುವ ಕಾನ್ಸೆಪ್ಟ್ ಇದೆ, ಅದು ನೀನು ಬ್ರಹ್ಮ. ಯಾಕೆಂತೇಳಿ ಒಂದೊಂದರಿಂದ ಬಂದದ್ದಲ್ವಾ. ಸೊ ಆ ಎಲ್ಲ ಮೆಮೊರಿ ನಿಮ್ಮ ಸೆಲ್ಯುಲರ್ ಲೆವೆಲಲ್ಲಿ ಇದೆ ಅಲ್ವಾ. ಸೊ ನೀವು ಒಳಗೆ ಹೋಗಿ ಅದನ್ನು ಅಲ್ಲಿಗೆ ಫೋಕಸ್ ಮಾಡಿದಾಗ ನೋಡಿ, ಯಾವುದರ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ, ಅದು ನಾನು ಹೇಳಿದಲ್ಲ ಪಿಕ್ಚರ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದ್ದೆ. ಒಂದು ನಾಯಿ, ಬರ್ಗರ್, ಮಸಾಲ ದೋಸೆ, ಹೀಗೆ ನಾನು ಏನು ಹೇಳಿದರೆ ಕೂಡ ನಿಮಗೆ ಪಿಕ್ಚರ್ ಬರ್ತಾ ಇರ್ತದೆ. ನಾನು ವರ್ಡ್ ಹೇಳೋದು,
ಸೊ ಪಿಕ್ಚರ್ ಲ್ಯಾಂಗ್ವೇಜ್ ಸಬ್ಕಾನ್ಷಿಯಸ್ ಮೈಂಡ್. ನಮಗೆ ಜೀವನದಲ್ಲಿ ಏನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ನಮಗೆ ಪಿಕ್ಚರ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸಬ್ಕಾನ್ಷಿಯಸ್ ಕಾಲು ನೋವು ವಾಸಿ ಆಗಬೇಕಾ, ಯಾವಾಗ ನೋಡಿದ್ರು ಸ್ವಾಮಿ ದೇವರೇ ಕಾಲು ನೋವು ವಾಸಿ ಆಗಲಿ, ಕಾಲು ನೋವು ವಾಸಿ. ಫೋಕಸ್ ಎಲ್ಲಿ? ಕಾಲು ನೋವಿಗೆ ಆಗ್ತುಂಟು. ಅದರ ಬದಲು ನೀವು ಪಿಕ್ಚರಲ್ಲಿ ನೀವು ಕಾಲು ನೋವು ವಾಸಿ ಆದ ನಂತರ ವಾಟ್ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಿ ನೀವು? ಕಾಲು ನೋವು ವಾಸಿ ಆದ ನಂತರ ದೊಡ್ಡ ಒಂದು ಟ್ರಕ್ಕಿಂಗ್ ಮಾಡ್ತಾ ಇದ್ದೀರಿ, ಅಥವಾ ಓಡಾಡ್ತಾ ಇದ್ದೀರಿ, ಅಥವಾ ಮೆಟ್ಲು ಹತ್ತಾ ಇದ್ದೀರಿ ಬಿಲ್ಡಿಂಗನ್ನು. ಇದನ್ನು ನೋಡಬೇಕು. ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಅರ್ಥ ಆಗೋದು. ನಿಮಗೆ ಒಂದು ಕಾಲು ನೋವು ಇದ್ರೆ ನೀವು ಕಾಲು ನೋವಿನ ದೇವರ ಮೇಲೆ ಹತ್ರ ವಾಸಿ ಬೇಡುವುದಲ್ಲ. ಅಂದ್ರೆ ನೀವು ಕಾಲು ನೋವು ವಾಸಿ ಆದ ನಂತರ ವಾಸಿ ಆದ ನಂತರ ನೀವು ಹೆಂಗಿರ್ತೀರಿ ಅಂತ ಫೀಲ್ ಮಾಡೋದು. ಅದಕ್ಕೆ ನಾನು ಹೇಳುದು, ನೀವು ದೇವರ ಹತ್ರ ಅದು ಇದು ಕೇಳಲಿಕ್ಕೆ ನೋಡಿ, ಅತಿ ಬುದ್ಧಿವಂತಿಕೆಲ್ಲ ಯೂಸ್ ಮಾಡ್ತೇವೆ ನಾವು. ಅತಿ ಬುದ್ಧಿವಂತಿಕೆ ಯೂಸ್ ಮಾಡಿ ಒಬ್ಬ ಹೇಳಿದಂತೆ, ನನಗೆ ಏನು ಟೆನ್ಷನ್ ಇರಬಾರ್ದು, ನಾನು ಆರಾಮದಲ್ಲಿ ಕೂತಿರ್ಬೇಕು ಒಂದು ಕಡೆ, ಎಲ್ಲ ಅವರವರ ಕೆಲಸ ಮಾಡ್ತಿರ್ಬೇಕು, ನನಗೆ ಕೂತಲ್ಲೇ ಹಣ ಎನಿಸ್ತಾ ಇರ್ಬೇಕಂತ ದೇವರ ಹತ್ರ. ಅತಿ ಬುದ್ಧಿವಂತಿಕೆ. ಸಬ್ಕಾನ್ಷಿಯಸ್ ಮೈಂಡಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಅದಕ್ಕೆ ನೀನು ಏನು ಬಯಸ್ತಾ ಇದ್ದೀಯ ಅದು ಅರ್ಥ ಆಗೋದಲ್ವಾ. ಸೊ ಸಬ್ಕಾನ್ಷಿಯಸ್ ಮೈಂಡ್ ನೆಕ್ಸ್ಟ್ ಅವನಿಗೆ ಸುಲಭ ಶೌಚಾಲಯದಲ್ಲಿ ಕೆಲಸ ಸಿಕ್ಕಿದಂತೆ. ಸುಮ್ಮನೆ ಕೂತಿದ್ದಾನೆ ಆರಾಮದಲ್ಲಿ, ಎಲ್ಲ ಅವರವರ ಕೆಲಸ ಮಾಡ್ತಾ ಇದ್ದಾರೆ, ಹಣ ಎನಿಸ್ತಾ ಇದ್ದಾರೆ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಇದೆಲ್ಲ ಗೊತ್ತಿಲ್ಲ. ಅದು ಬಾಹುಬಲಿ ಪಿಕ್ಚರ್ನ ಕಟ್ಟಪ್ಪನ ಥರ. ಕಟ್ಟಪ್ಪನಿಗೆ ರಾಣಿ ಏನು ಹೇಳ್ತಾಳ ಅದನ್ನು ಕೇಳುವುದಷ್ಟೇ ಕೆಲಸ. ನಾಳೆ ಬಾಹುಬಲಿಯನ್ನು ಕೊಲ್ಲ ಅಂತ ಹೇಳಿದರೆ ಬಾಹುಬಲಿಯನ್ನು ಕೂಡ ಕೊಲ್ತಾನೆ. ಸೊ ಸಬ್ಕಾನ್ಷಿಯಸ್ ಮೈಂಡಿಗೆ ಅದೆಲ್ಲ ಗೊತ್ತಿಲ್ಲ. ನಿಮಗೆ ಈಗ ಒಂದು ಕಡೆ ಅವನು ಹೇಳು ನಿಮಗೆ ಅಂತ ಹೇಳಿದ್ರೆ, ನಾನೊಂದು ಒಬ್ಬ ಮನುಷ್ಯನಿಗೆ, ಒಬ್ಬ ಹೆಂಡತಿಗೆ ಒಂದು ಕಡೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಗಂಡನ ಒತ್ತಾಯಕ್ಕೆ ಹೊರಟು ನಿಂತಿದ್ದಾಳೆ, ಮನಸ್ಸಲ್ಲಿ ಇಷ್ಟ ಇಲ್ಲ. ಆ ಒಳಗಿನ ಫೀಲಿಂಗ್ ಏನಿದೆ ಅಲ್ವಾ, ಅದನ್ನು ತಗೊಳ್ಳು ಸಬ್ಕಾನ್ಷಿಯಸ್. ಈಗ ಒಬ್ಬ ಸೈನಿಕ ಯುದ್ಧ ಮಾಡಿ ಬರ್ತಾನೆ, ಅವನೊಂದು 500 ಜನ 1000 ಜನರನ್ನು ಕೊಂದು ಬಂದಿರ್ತಾನೆ. ನಾವು ಸನ್ಮಾನ ಮಾಡ್ತೇವೆ ಇಲ್ವಾ? ಅದೇ ಒಬ್ಬ ಮನುಷ್ಯನಿಗೆ ಒಂದು ಕಾಲು ಮುರಿದ್ರೆ ಅವನನ್ನು ಜೈಲಿಗೆ ಹಾಕೋದಿಲ್ವಾ? ಹೌದಲ್ವಾ? ಒಬ್ಬ ಡಾಕ್ಟರ್ ಹೆಂಡತಿ ಇಲ್ಲಿಂದ ಇಲ್ಲಿವರೆಗೆ ಕೊಯ್ದು ಆಪರೇಷನ್ ಮಾಡಿದರೆ ಹಣ ಕೂಡ ಕೊಡ್ತೇವೆ, ಕಾಲು ಕೂಡ ಹಿಡಿತೇವೆ ಅವನದ್ದು. ಅದೇ ನೆರೆಮನೆ ಸ್ವಲ್ಪ ಬ್ಲೇಡ್ ತಾಗಿಸಿದ್ರೆ ಅಂತ ಹೇಳಿದರೆ ಯಾವುದು ಕರ್ಮ ಅದು ತಗೊಳ್ತಿಲ್ಲ. ಕರ್ಮ ತೀರ್ ನಿಂತಿರುತ್ತೆ ಅದರ ಮೇಲೆ. ಇಂಟೆನ್ಷನ್ ಏನು ಅದರದ್ದು? ಈಗ ಭರತನದ್ದು ಕತೆ ಬರ್ತದೆ, ಜಡಭರತ ಅಂತ ಕತೆ ಬರ್ತದೆ ಭಾಗವತದಲ್ಲಿ. ಭರತ ಆ ಲೆವೆಲ್ಗೆ ಮುಟ್ಟಿದವ. ಆ ಲಾಸ್ಟ್ ಎಂಡಿಂಗ್ ಬ್ರಹ್ಮಲೋಕದಲ್ಲಿ ಅವನ ಸ್ವಾಗತಕ್ಕೆಲ್ಲ ಸಿದ್ಧತೆ ಆಗ್ತಾ ಉಂಟಂತೆ. ನಾವೆಲ್ಲ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಅಂತೇಳಿ ನಮ್ಮ ತಲೆಯಲ್ಲಿ ಇರ್ತದೆ, ನಾನು ಒಳ್ಳೆ ದೇವರದ್ದು ಇದು ಮಾಡ್ತಿದ್ದೇನೆ, ನಾನು ದೇವರ ತುಂಬ ಪೂಜೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ. ಪೂಜೆ ಮಾಡೋದೇ ತಪ್ಪಾಗಿರ್ಬೋದಲ್ವಾ? ಮಾಡೋ ವಿಧಾನ ತಪ್ಪ ಅಲ್ಲ, ಪೂಜೆ ಮಾಡಲಿಕ್ಕೆ ಇರಬಾರ್ದಿತ್ತಲ್ವ? ವೇದದಲ್ಲಿ ಪೂಜೆ ಮಾಡೋದೇ ತಪ್ಪು ಅಂತ ಉಂಟು. ಓಕೆ. ಸೊ ನಮಗೆ ಗೊತ್ತಿಲ್ಲ. ಈಗ ಎಲ್ಲ ಪೂಜೆ ಮಾಡಿದ ನಂತರ ಬರ್ತದೆ ಏನು ವೇದಾನ ಮತ್ಲಬ್ ಉಪನಿಷತ್ತು ಕೂಡ ನೀನನ್ನು ವರ್ಣಿಸಲಿಕ್ಕೆ ಆಗುವುದಿಲ್ಲ. ವೇದಾನ ಯಾವುದಕ್ಕೂ ನೀನು ಸಿಗುವವಳಲ್ಲ. ಸೊ ನಿನ್ನನ್ನು ನಾನು ಒಂದು ತಾಯಿಯ ರೀತಿ ನಾನು ಆಪಸ್ಮಗ್ನ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇತಿ, ನಾನು ನಿನ್ನನ್ನೊಂದು ರೂಪದಲ್ಲಿ ನಾನು ಇದು ಮಾಡ್ತಿದ್ದೇನೆ, ನನ್ನ ತಪ್ಪನ್ನು ಕ್ಷಮಿಸಂತ. ನೀವು ಹೇಳ್ತೀರಿ ಪೂಜೆ ಮಾಡಿದ್ದೇನೆ ನನಗೆ ದೇವರೇನು ಕೊಡ್ತಾ ಇಲ್ಲ. ಪೂಜೆ ಮಾಡು ತಪ್ಪು ಅಂತ ಹೇಳ್ತಾ ಉಂಟಲ್ಲಿ. ಅಂತ ಹೇಳಿದರೆ ಆ ಅಪಾರ ಬ್ರಹ್ಮಾಂಡದ ನಾನು ಹೇಳಿದಲ್ಲ 4% ಇರುವುದು, ಉಳಿದ 96% ಅನ್ನೋನ್. ಅದು ಆ 4%ಅಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಅದು ನಮ್ಮ ತಂತ್ರದಲ್ಲಿ ಬರ್ತದೆ, ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ. ವಿಜ್ಞಾನ ಹೀಗೆ ಹೇಳ್ತಾ ಇದೆ. ಸೊ ನಾವೊಂದು ಪ್ರೌಡಲ್ಲಿ ಹೇಳ್ಕೊಳ್ಬೇಕು, ನಮ್ಮ ದೇಶ ಮೊದಲು ಹೇಳಿದ್ದು ಅನೇಕ ಕೋಟಿ ಬ್ರಹ್ಮಾಂಡ ಇದೆ ಅಂತ. ಆಗ ಅಲ್ಲಿ ಕೂಡ ಪೊಲಿಟಿಕ್ಸ್ ಬರ್ತದೆ. ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದೆ, ಅದಲ್ಲ ನಮ್ಮ ದೇಶ ಹೇಳಿದ್ದಲ್ವಾ, ನಮ್ಮ ಹಿಂದೂ ಧರ್ಮ ಹೇಳಿದ್ದಂತಲ್ಲ, ನಮ್ಮ ದೇಶದಲ್ಲಿ ಮೊದಲು ಹೇಳಿದ್ದು ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳಿದರೆ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಕೋಟಿ ನಾರಾಯಣಾಂಚ ಲಕ್ಷ್ಮೀ ಕೋಟಿ ಸಮೇತಾನಾಂ ನಾರಾಯಣನಾಂಚ ಕೋಟಯ ಬ್ರಹ್ಮಕೋಟಿ ಸಮೇತಾನಾಂ ರುದ್ರಾನಾಮಪಿ ಕೋಟಯ ಅಂತ ಬರ್ತದೆ. ಅಂತ ಹೇಳಿದರೆ ನಮಗೆ ಬ್ರಹ್ಮ ವಿಷ್ಣು ರುದ್ರ ಅಂತ ಒಂದಂತ ನಮ್ಮ ತಲೆಯಲ್ಲಿ ಇರುವುದು. ಅಲ್ಲಿ ಬರ್ತದೆ ಅನೇಕ ಕೋಟಿ ಅನೇಕ ಕೋಟಿ ಬ್ರಹ್ಮರು ಬಂದಿದ್ದರು, ಅನೇಕ ಕೋಟಿ ಸರಸ್ವತಿಯರು ಬಂದಿದ್ದರು, ಅನೇಕ ಕೋಟಿ ರುದ್ರರು ಬಂದಿದ್ದರು, ಅನೇಕ ಕೋಟಿ ವಿಷ್ಣು ಬಂದಿದ್ದರು, ಅನೇಕ ಕೋಟಿ ಲಕ್ಷ್ಮಿ ಬಂದಿದ್ದರು ಅಲ್ಲಿ ತಾಯಿಯ ಆಸ್ಥಾನಕ್ಕೆ ಅಂತ ಹೇಳಿದರೆ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ ಅಂತ. ಎಲ್ಲ ಬ್ರಹ್ಮಾಂಡಕ್ಕೂ ಒಂದು ಅಣುವಿಗೂ ಒಂದು ವಸ್ತುವಿಗೂ ಎಲ್ಲದರೊಳಗೆ ಇರುವುದು 3. ಯಾವುದು? ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಸತ್ವ, ತಮ, ರಜೋಗುಣ 3.